ನಮ್ಮ ಜೀವನದಲ್ಲಿ ನೋಡಿಲ್ಲ ಅಂಥ ಅಧಿಕಾರಿಗಳನ್ನ ಇಟ್ಕೊಂಡು ಏನೇನು ಮಾಡ್ತಾರೆ. ಇನ್ನೊಂದು ಪೇಪರ್ ಎಲ್ಲ ಹಾಕಿದ್ರಿ ಇದು ಬ್ರದರ್, ಒಬ್ಬ ಜನಪ್ರತಿನಿಧಿ ಕೋರ್ಟ್ಗೋ ಎಲ್ಲ ಹೋಗ್ತಾನೆ. ಕೋರ್ಟು ರಿಜೆಕ್ಟ್ ಮಾಡಲ್ಲ ಕೇಸ್ನ. ಎರಡು 2017 ಅವನು 2017 ಬರೆದ in the court of additional city civil and session judge principal special judge for CBI cases ಇಲ್ಲಿ ಈ ಸಬ್ಜೆಕ್ಟ್ನ ತಗೊಂಡು ಹೋಗ್ತಾನೆ 2017. ಅಲ್ಟಿಮೇಟ್ಲಿ ಆ CBI ಕೋರ್ಟ್ ಏನು ಹೇಳುತ್ತೆ ಅಂದರೆ, ದ ಪ್ರೇಯರ್ ಆಫ್ ದ ಕಂಪ್ಲೇನೆಂಟ್ ಮೇಡ್ ಇನ್ ದ ಕಂಪ್ಲೇಂಟ್ ಫೈಲ್ಡ್ ಅಂಡರ್ ಸೆಕ್ಷನ್ 200 ಆಫ್ ಕ್ರಿಮಿನಲ್ PC with a prayer to refer the complaint under section 156/3 criminal PC to the superintendent of police CBI Bangalore to conduct further investigation and to take cognizance is here rejected. The original complaint is hereby returned to the complainant with a liberty of the complainant to approach the proper forum for redressal of is ರೆಮಿಡಿ ಇನ್ ಅಕಾರ್ಡೆನ್ಸ್ ವಿತ್ ಲಾ. ಇದು ನಮ್ಮ ಪರ್ವಿಗೆ ಬರಲ್ಲ. ಯಾವ ಇದಕ್ಕೆ ಹೋಗಬೇಕು ನೀವು ಪ್ರಾಪರ್ ಫಾರ್ಮ್ ಅಲ್ಲಿ ಹೋಗಿ ಅಂತ ಹೇಳ್ತಾನೆ. ರಿಜೆಕ್ಟ್ ಆಗಿಲ್ಲ ಕೇಸ್. ಈ 7 ಥರದ್ದು ಏನು ಮಾಡಿದ್ರು ನಮ್ಮ ಸಬ್ ಕಮಿಟಿ ಒಳಗೆ. ಈಗ ಹೇಳ್ತಾವ್ರಲ್ಲ, ಕೋಟ್ಯಾಂತರ ರೂಪಾಯಿ ವಿದೇಶಗಳಿಗೆಲ್ಲ ಹೊಟ್ಟೋಗಿದೆ. ಇಲ್ಲಿ ಇಟ್ಕೊಂಡಿದ್ದೀವಿ, ಏನೂ ಮಾಡೋಕ್ಕಾಗಲ್ಲ. ಗೊತ್ತಿದೆ ನನಗೆ. ಈ ರಾಜ್ಯದ ಜನ ಮುಂದೆ 5 ವರ್ಷದ ಗೌರ್ಮೆಂಟ್ ಕೊಟ್ಟರೆ ಸ್ವಲ್ಪ ಶಕ್ತಿ ತುಂಬಿ, ಇದಕ್ಕೆ HK ಪಾಟೀಲ್ ಲೆಟ್ರ್ ಇದೆಯಲ್ಲ, ಇದು ನಿಮ್ಮ ಕೈಯಲ್ಲಿ ಮಾಡೋಕ್ಕಾಗಲ್ಲ. ಈ ಕುಮಾರಸ್ವಾಮಿ ಇನ್ನು ಉಳ್ಕೊಂಡಿದ್ದ ರಾಜಕೀಯದಲ್ಲಿ ಎಲ್ಲ ನೋಡ್ತಾ ಇದ್ದೀನಿ, ಡಾಕ್ಯುಮೆಂಟ್ಗಳೇ ಇಟ್ಟಿದ್ದೀನಿ. ಯಾವ್ಯಾವುದಕ್ಕೆ ಬೇಕು ಎಲ್ಲ ಡಾಕ್ಯುಮೆಂಟ್ ಇದೆ ಅವರಲ್ಲಿ. ಇಲ್ಲೊಂದು ಡಾಕ್ಯುಮೆಂಟ್ ಇದೆ, ಏನೇನು ನಡೆಸ್ಕೊಂಬಂದವ್ರೆ, ಲೂಟಿ ಹೆಂಗಾಗಿದೆ ಪಾಪ. ಹೇಳ್ತಿರಲ್ಲ HK ಪಾಟೀಲ್ರೆ, ಅದು ಯಾವ ಮುಖ ಇಟ್ಕೊಂಡು ಪಕ್ಕದಲ್ಲಿ ಕೂತ್ಕೊತೀರಿ? ಆ ಪಕ್ಕದಲ್ಲಿ ಕೂತ್ಕೊಂಡು ಅಕ್ರಮ ಗಣಿಗಾರಿಕೆ ಬಗ್ಗೆ ಯಾವ ನೈತಿಕತೆ ಇಟ್ಕೊಂಡು ಮಾತಾಡ್ತೀರಿ ನೀವು? ನನ್ನ ಕೇಸಲ್ಲಿ ಕೋರ್ಟ್ ಮುಂದೆ ನಾನೇನೋ ಮಾತಾಡಲ್ಲ. ಈಗ 14 ವರ್ಷ ಆಗಿದೆ. ಅದು ನೀವು ಹಾಕಿದ ಕೇಸಲ್ಲ, ಇದು ಯಡಿಯೂರಪ್ಪನವ್ರು ಹಾಕಿದ ಕೇಸ್. ಅದು ಅವ್ರದ್ದು ನಮ್ಮದು ಗಲಾಟೆ ನಡೀಬೇಕಾದ್ರೆ 2012 ಹಾಕಿರೋದು. ಇವತ್ತು 2025 ಅದನ್ನೇ ಇಟ್ಕೊಂಡು ಅದೆಂಥದ್ದು ಗವರ್ನರ್ ಪರ್ಮಿಷನ್ ಕೊಡಲಿಲ್ಲ. ಕೋರ್ಟ್ ಏನು ಆದೇಶ ಮಾಡಿದೆ? ಆಗ ತಯಾರಾಗಿದ್ದೀನಿ, ಹೆದರ್ಕೊಂಡು ಕೂತಿಲ್ಲ ನಾನು ನಿಮ್ಮ ಬೆದರಿಕೆಗೆಲ್ಲ. ನೀವು ಕೂತ್ಕೊಂಡು ನನ್ನ ಪತ್ರ ಬರೀತೀರಿ ಮುಖ್ಯಮಂತ್ರಿಗೆ. ಯಾವ ಉದ್ದೇಶ ಇಟ್ಕೊಂಡು ಈಗ ಪತ್ರ ಬರ್ಕೊಂಡು ಕೂತಿದ್ದೀರಿ? ಅದರಿಂದ ಇವೆಲ್ಲ ವಿಷಯಗಳು ಹೇಳ್ತಾ ಹೋದ್ರು ಬ್ರದರ್. ಪಾಪ ಹೇಳ್ತಾರಲ್ಲ, ಅಯ್ಯೋ ನಾನು ಅದೇಂಥದ್ದು ಇಡಿನೂ ಎದುರಿಸ್ತೀನಿ, ಏನು ಬೇಕಾದರೂ ಎದುರಿಸ್ತೀನಿ ಅಂತ ಎದುರಿಸ್ತಾರೆ. ಇದಿದ್ದಾಗ ಎದುರಿಸ್ಲಿಕ್ಕಾಗದೇ ಇರ್ತದ? ಇದಿದ್ರೆ ಏನು ಬೇಕಾದ್ರೂ ಮಾಡ್ಬೋದು.